ಹಲೋ, ಎಲ್ಲಿದ್ಯಾ ನೀನು? ನಾನು ಆಫೀಸ್ಗೆ ಹೋಗ್ತಾ ಇದೀನಿ. ಅರ್ಜೆಂಟ್ ಆಗಿ ಈಗ್ಲೇ ನಾನು ನಿನ್ನ ಮೀಟ್ ಮಾಡ್ಬೇಕು. ಏನಾದ್ರೂ ಅರ್ಜೆಂಟ್ ಇದ್ಯಾ? ಅದನ್ನೆಲ್ಲ ನಾನು ನಿನ್ಗೆ ಮೀಟ್ ಮಾಡಿದ್ಮೇಲೆ ಹೇಳ್ತೀನಿ. ಇವಾಗ ನೀನು ಬೇಗ ನಾವು ಮಾಮೂಲಿ ಸಿಗೋ ಜಾಗಕ್ಕೆ ಬಂದ್ಬಿಡು. ಸರಿ, ಬರ್ತೀನಿ. ಈಗ ಏನಾಯ್ತು? ಏನಕ್ಕೆ ಇಷ್ಟು ಅರ್ಜೆಂಟ್ ಆಗಿ ಬಾ ಅಂತ ಕರ್ದೆ? ಅದು ನಾನು ನಮ್ಮ ಫ್ಯಾಮಿಲಿ ಎಲ್ಲ ಸದ್ಯಕ್ಕೆ ಡೆಲ್ಲಿಗೆ ಶಿಫ್ಟ್ ಆಗ್ತಾ ಇದೀವಿ. ಯಾಕೆ? ನಮ್ಮಪ್ಪ ಬ್ಯಾಂಕ್ ಅಲ್ಲಿ ಮನೆನ ಅಡಕ್ಕಿಟ್ಟಿದ್ರು. ಅದನ್ನ ಕಟ್ಟಕ್ಕಾಗ್ದೆ ಬ್ಯಾಂಕ್ ಅವ್ರು ಬಂದು ಮನೆನ ಸೀಸ್ ಮಾಡ್ಬಿಟ್ಟಿದ್ದಾರೆ. ಹೌದಾ? ನಂಗೆ ಹೇಳಿಲ್ಲ ನೀನು. ಸರಿ ನಡಿ, ಅವ್ರ ಅಮೌಂಟ್ ಏನಿದೆಯೋ ಅದನ್ನ ನಾನ್ ಕೊಡ್ತೀನಿ. ಕಟ್ಬಿಟ್ಟು ನಿಮ್ ಮನೇನ ವಾಪಸ್ ಇಸ್ಕೊಳ್ಳೋಣ ಬಾ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಚೆನ್ನಾಗಿಲ್ಲ. ನಾವು ಡೆಲ್ಲಿಗೆ ಹೋಗೋದೇ ಸರಿ ಅನ್ಸುತ್ತೆ. ಸರಿ, ನೀನೇನೋ ಇಲ್ಲಿಂದ ಹೊರಟೋಗ್ಬಿಡ್ತೀಯ. ಹಂಗಾರೆ ನನ್ ಪ್ರೀತಿ ಏನಾಗ್ಬೇಕು? ನಿನ್ ಪ್ರೀತಿ ನಿಜ ಆಗಿದ್ರೆ ನೀನ್ ನನ್ಗೋಸ್ಕರ ವೇಟ್ ಮಾಡೇ ಮಾಡ್ತೀಯ. ನನ್ ಪೂರ್ತಿ ಲೈಫ್ ನಾನ್ ನಿನ್ಗೋಸ್ಕರ ವೇಟ್ ಮಾಡ್ತೀನಿ. ಇದ್ರ ಮಧ್ಯ ನಿಮ್ ಮನೆಯವ್ರು ನಿನ್ಗೆ ಒಬ್ಬ ಹುಡುಗನ್ ನೋಡಿ ಅವ್ನ್ ಪರ್ಫೆಕ್ಟ್ ಆಗಿದ್ದಾನೆ ಅಂತ ನಿನಗನ್ಸಿ ಆ ಹುಡುಗ ನಿಂಗ್ ತುಂಬಾ ಇಷ್ಟ ಆಗೋದ್ರೆ ಅವಾಗ ಏನ್ ಮಾಡ್ತೀಯ? ನನ್ಗೆ ಬೇರೆ ಯಾರು ಬೇಕಾಗಿಲ್ಲ, ನನಗ್ ಬೇಕಾಗಿರೋದ್ ನೀನಷ್ಟೇ. ನಿಜವಾಗ್ಲೂನಾ? ನಿಜವಾದ ಪ್ರೀತಿ ಕೆಲವೊಂದ್ಸಲ ಬೇಗ ಸಿಗಲ್ಲ, ಅದಕ್ಕೋಸ್ಕರ ನಾವ್ ವೇಟ್ ಮಾಡ್ಬೇಕಾಗತ್ತೆ.